ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇಂದು 28/2/2026ರಲ್ಲಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಸಂಕ್ಷಿಪ್ತ ಕೀ ಉತ್ತರ ನೋಡೋಣ. ಆಫೀಸಲ್ಲಿ ಸರ್ಕಾರವರು ಹೊರಡಿಸಿರುವಂಥ ಕೀ ಆನ್ಸರ್ದಲ್ಲಿ ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಕೊಟ್ಟಿದ್ವಿ. ಸೊ ಬಹುಮುಖ್ಯಲ್ಲಿ MCQ ಅಲ್ಲಿ 1ನೇ ಪ್ರಶ್ನೆ, ಇದರಿಂದ ಪರಿಮಳವನ್ನು ಅರಿಯಬಹುದು ಅನ್ನೋದಕ್ಕೆ ಆಪ್ಷನ್ಸ್ ಪುಷ್ಪದಿಂದ ಆಗಿರುತ್ತೆ. ಇನ್ನು 2ನೇ ಪ್ರಶ್ನೆಗೆ ಅಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಆಪ್ಷನ್ಸ್ 3 ಮತ್ತು 4 ಸರಿಯಾಗಿರ್ತವೆ. ಜಾಲಿಯ ರಸ ಸ್ವಹಾದದಿಂದ ಹೇಗಿರುತ್ತೆ ಅಂದರೆ ಆಪ್ಷನ್ ಸಿ ವಿಷದಂತೆ ಅಂತ ನಾವು ಕರೆದಿವಿ. ಇನ್ನು ಜೀಸಸ್ನ ಶಿಲ್ಬಿಗೆ ಏರಿಸಿದವರು ಇವರ ಅಂದರೆ ವಕಾಲತ್ತು ನಡೆಸಿದರು ಅಂದರೆ ಅಲ್ಲಿ ಆಪ್ಷನ್ ಸಿ ಬರಬ್ಬರನಾಗಿರ್ತಾನೆ. ಕವಿತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನರಿಗೆ ಇದಕ್ಕೆ ಗತಿ ಇಲ್ಲ ಅನ್ನೋದಕ್ಕೆ ಆಪ್ಷನ್ ಸಿ ಗಂಜಿಗೆ ಅಂತ ನಾವು ಕರಿತೀವಿ. ಇಲ್ಲಿ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಾಕ್ಟರ್ ತಿಮ್ಮಪ್ಪನವ್ರಿಗೆ ಬಗ್ಗೆ ಅಭಿಮಾನ ಆಗಿರುತ್ತೆ. 7ನೇ ಪ್ರಶ್ನೆ, ಇಂದು ಕಲಾಂ ಅವರ ಆತ್ಮಚರಿತ್ರೆ ಕೊಟ್ಟಿದ್ವಿ. ಈ ಆಪ್ಷನ್ ಈ ವಿಂಗ್ಸ್ ಆಫ್ ಫೈರ್ ಆಗಿರ್ತಾರೆ. ನಿರೂಪಕರ ಗೆಳೆಯ ಪ್ರಕಾಶ್ ಇವರು ಆಪ್ಷನ್ಸ್ ಇಕಾಲಜಿಸ್ಟ್ ಆಗಿರ್ತಾನೆ. ಇನ್ನು 9ನೇ ಪ್ರಶ್ನೆಗೆ ಆನೆ ಶಾಸ್ತ್ರವನ್ನು ಹೀಗೆಂದು ಭವಿಷ್ಯ ನುಡಿದಂಥ ಪ್ರಶ್ನೆ ಕೊಟ್ಟಿದ್ವಿ. ಆಪ್ಷನ್ ಸಿ ಈ ಆನೆಯಿಂದ 5 ಜನರು ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಅಂತಾಗಿತ್ತು. ಇನ್ನು 10ನೇ ಪ್ರಶ್ನೆ ಒಂದು ಲಾಂಗ್ ಆಗಿ ಇದು ಕೊಟ್ಟಿದ್ರು, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಆಗಿರುತ್ತೆ. ಆನೆ ದೊಡ್ಡ ಪ್ರಾಣಿ, ಅದು ಗದ್ದಲ ಮಾಡಿಕೊಂಡು ಓಡಾಡುತ್ತದೆ ಆಪ್ಷನ್ಸ್ ಆಗಿರುತ್ತೆ. ಇನ್ನು ಸ್ಥಳಗಳಿಗೆ ತುಂಬಿರುವ ಸರಿಯಾದ ಉತ್ತರ ನೋಡೋಣ. 11ನೇ ಪ್ರಶ್ನೆ, ದುರಾಸೆಯ ಹುಡುಗನನ್ನು ನಿರಾಕರಿಸುವುದವರು ಅಂದರೆ ನಿಶಾ ಶರ್ಮಾ ಆಗಿರ್ತಾರೆ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಕೊಟ್ಟಿದ್ವಿ, CN ರಾವ್ ಆಗಿರ್ತಾರೆ. ದನಿಗಳ ಹೊಳೆಯ ಅಂದರೆ ಹೊಳೆತಲು ಸೂಚಿಸಿದ್ದು ಅಂದರೆ ಏನಾಗಿರುತ್ತೆ ಅಂದರೆ ಅಲ್ಲಿ ನೋಡ್ಬೋದು, ಅದಕ್ಕೆ ಏನಾಗಿರುತ್ತೆ ಅಂದರೆ ರಾಮಾಯಣದ ಬಗ್ಗೆ ಅಂತ ನಾವು ಕರಿತೀವಿ. ಇನ್ನು ಇಲ್ಲಿ 14ನೇ ಪ್ರಶ್ನೆ ಏನಪ್ಪ ಅಂದರೆ ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದರು ಅಂತ ಇರುತ್ತೆ. ಅದಕ್ಕೆ ಏನಾಗಬೇಕು ನೀವು ಅಲ್ಲಿ ಆಪ್ಷನ್ಸ್, ಅದಕ್ಕೆ ಆಪ್ಷನ್ಸ್ ಎ ರಾಮಾಯಣದ ಬಗ್ಗೆ ಆಗಿರುತ್ತೆ. ಆದರೆ ವಾರ್ತಾ ಇಲಾಖೆ ಅನ್ನೋದಾಗಿರುತ್ತೆ 13ನೇ ಪ್ರಶ್ನೆಗೆ. ರಾಮಾಯಣ ಅನ್ನೋದು ಇಲ್ಲಿ ಮನೋರಮೆ ಕೇಳಿದಂಥ ಕಥೆ ಆಗಿರುತ್ತೆ. ಓಕೆ, ವೀರೇಂದ್ರ ಸಿಂಪಿಯವರ ದೃಷ್ಟಿಯಲ್ಲಿ ಹಳಿಯ ಚಾಂಗಡಿ ಇದ್ದಂತೆ ಅಂತ ಇರುತ್ತೆ. ಅಲ್ಲಿ ಪ್ರಶ್ನೆ ನೀವು ಕೊಟ್ಟಿರ್ತಾರೆ, ಅಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಅಲ್ಲಿ ಕೊಟ್ಟಿದೆ ನೋಡಿ, ಕುಂದಪ್ಪನಿಗೆ 13ನೇ ಪ್ರಶ್ನೆ ಕುಂದಪ್ಪನಿಗೆ ಆಗಿರುತ್ತೆ. ಹಾಗೆ ಇಲ್ಲಿ ಯಾವ ಕತೆ ಹೇಳೋ ಅಂತ ಕೇಳಿದ್ರೆ ರಾಮಾಯಣದ ಬಗ್ಗೆ ಒಂದು ಕತೆ ಇರುತ್ತೆ, ಅಷ್ಟು ನೋಡ್ಕೊಳ್ಳಿ. ಸೊ ಚೇಂಜ್ ಮಾಡ್ಕೊಳ್ಳಿ ಅವನ್ನ. ಹೊಂದಿಸಿಬ್ರಿ ಪ್ರಶ್ನೆ ಕೊಟ್ಟಿದ್ವಿ. ಕದಡಿದಂ ಸಲಿಲಂ ತಿಳುವುದೇನೆಂದರೆ ನಾಗಚಂದ್ರನ ಕೊಟ್ಟಿದ್ವಿ. ಪುಲಿಗರಿ ಸೋಮನಾಥ ಅದಕ್ಕೆ ಸೋಮೇಶ್ವರ ಶತಕನ ಬರೆದಿರ್ತಾರೆ. ಪುರಂದಾಸರು ಜಾಲಿಯ ಮರದಂತೆ. ಮುಕ್ತ ಕಂಠ ಬೆಳಗುವ ಜಾವ. ಟಿ ಯಲ್ಲಪ್ಪ ಅನ್ನೋದು ಹತ್ತಿ ಚಿತ್ತ ಮತ್ತು ಆಗಿರುತ್ತೆ. ಇನ್ನು 1ಕ್ಕೆ ಪ್ರಶ್ನೆಯಲ್ಲಿ ನಾವು ಕೂಡ ಕೊಟ್ಟಿದ್ವಿ. ಸೊ ಅಷ್ಟು ನೋಡ್ಕೊಂಡಿರೋ ಅಂತ ಅಂದ್ಕೊಂಡಿರ್ತೀವಿ. ಇನ್ನು ಅಲ್ಲಿ ಗ್ರಾಮ ಸೆಕ್ಷನಲ್ಲಿ ಕಲಿ ಭೀಮ ಅನ್ನೋದನ್ನ ಗುಣವಾಚಕ ಅಂದರೆ ಕಲಿ ಆಗಿರುತ್ತೆ. ಹುಸಿ ನಿದ್ದೆ ಅನ್ನೋದು ಹುಸಿ ಆಗಿರುತ್ತೆ. ಕಿರು ಹಾದಿ ಅನ್ನೋದು ಕಿರು ಆಗಿರುತ್ತೆ. ಇನ್ನು ಕೆಳಗಿನ 2 ಕ್ರಿಯಾಪದ ಅಂದರೆ ಧಾತುಗಳ ರೂಪ ಬರೀಬೇಕು. ಓದುವನು ಓದು, ನಲಿಯುತ್ತ ಅನ್ನೋದು ನಲಿ ಅನ್ನೋದು, ಹಾಡುವಳು ಅನ್ನೋದು ಹಾಡುನ ಆಗಿರುತ್ತೆ. ಕೆಳಗಿನ 2 ಪದ ವಿಭಕ್ತಿ ಬರಿ ಅಂದರೆ ಗುರುವಿಗೆ ಅನ್ನೋದು ಚತುರ್ಥಿ, ವಿಶ್ವಾಸದಿಂದ ಪಂಚಮಿ, ಅಂದರೆ ಗದ್ದೆದ್ದೋಳು ಅನ್ನೋದು ಸಪ್ತಮಿ ಆಗಿರುತ್ತೆ. ಕೆಳಗಿನ 2 ಪದಗಳ ತಸ್ಮ ತದ್ಭವ ಬರಿ ಅಂದರೆ ಪಯಣ ಪ್ರಯಾಣ, ದನಿ ಈ ರೀತಿ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ದನಿ ಅಂದರೆ ಒಡೆಯ, ಈ ರೀತಿ ಯಜಮಾನ, ಈ ರೀತಿ ಬರುತ್ತೆ. ಇಷ್ಟು ನೋಡ್ಕೊಳ್ಳಿ ಅಂತ ಹೇಳಿದ್ವಿ. ಸೊ ನಿಮಗೆ ಪ್ರಬಂಧ ಕೊಟ್ಟಿದ್ರು, ಕ್ರೀಡೆ ಮತ್ತು ನಮ್ಮ ಆರೋಗ್ಯ, ತ್ಯಾಜ್ಯ ವಸ್ತುಗಳ ಮರುಬಳಕೆ ಅಗತ್ಯ, ಇಷ್ಟು ಪ್ರಶ್ನೆಗಳು ಇಂಪಾರ್ಟೆಂಟ್ ನಾವು ಕೊಟ್ಟಿದ್ವಿ. ಓಕೆ, ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.